ನಮಸ್ತೆ. ಬದುಕಿನ ಪಯಣವನ್ನು ಎಲ್ಲಿಂದ ಪ್ರಾರಂಭಿಸಬೇಕೆಂದು ಯೋಚಿಸುತ್ತಿದ್ದೀರಾ? ಯೋಚಿಸುವುದಾದರೆ ಯೋಚಿಸಿ. ಎಷ್ಟು ದಿನ ಯೋಚಿಸುತ್ತೀರಾ? 1 ದಿನ, 2 ದಿನ, 3 ದಿನ, 4 ದಿನ, 1 ತಿಂಗಳು ಅಥವಾ 1 ವರ್ಷ? ಸಾಕಾ? ಖಂಡಿತ ಸಾಕು ಅಂತ ಅನ್ಕೋತೀನಿ. ಅದಕ್ಕೂ ಮೀರಿ ನೀವು ಯೋಚನೆ ಮಾಡ್ತಾ ಕೂತ್ಕೊಂತೀರಾ ಅಂತಂದರೆ ಜೀವನನೇ ಮುಗ್ದೋಗುತ್ತೆ. ಸಾಧನೆಗೆ ಯಾವುದೇ ಅವಕಾಶ ಇರಲ್ಲ. ಸಾಧನೆ ಮಾಡಬೇಕು ಅನ್ನೋ ಹೊತ್ತಿಗೆ ಟೈಮು ಮುಗ್ದೋಗೋ ಪರಿಸ್ಥಿತಿಲಿರುತ್ತೆ. ಜೀವನ ಮುಗಿಸ್ಬೇಕಾ, ಸಾಧನೆ ಮಾಡಬೇಕಾ? ಇಲ್ಲ ಎಲ್ಲ ಸಾಧನೆ ಮಾಡಿದವ್ರನ್ನ ನೋಡಿಕೊಂಡು ನಾವು ಸುಮ್ಮನೆ ಕೂರಬೇಕಾ? ಈ ರೀತಿ ಯೋಚನೆಗಳೇ ಮಾಡ್ತಾ ಕೂತಿರ್ತೀರ. ಆದರೆ ನೀವೇನು ಮಾಡ್ಬೋದು, ನೀವೇನು ಸಾಧಿಸ್ಬೋದು ಅನ್ನೋದ್ರ ಬಗ್ಗೆ ನೀವು ಚಿಂತೆನ ಮಾಡ್ತಿರಲ್ಲ. ಬೇರೆಯವ್ರು ಯಾರೇನೋ ಮಾಡಿದ್ರು ಆ ರೀತಿ ನನಗೆ ಮಾಡಬೇಕು, ಈ ರೀತಿ ಮಾಡಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಾ ಸಮಯನ ವ್ಯರ್ಥ ಮಾಡ್ತಿರ್ತೀರ. ಅದ್ರ ಬದಲಿಗೆ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನನ ಮಾಡಬೇಕು. ಪ್ರಯತ್ನನೇ ಮಾಡ್ದಲೇ ನಾನು ಸಾಧನೆ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಯಾವ ಸಾಧನೆನೂ ಕೂಡ ಆಗಲ್ಲ.